ಮತ್ತೆ ನಿಮ್ಗೆ ಗೊಬ್ಬರದಿಂದನೂ ಅನುಕೂಲ ಆಗೈತ್ರಿ ನಮ್ಗೆ ಬರ್ತೈತ್ರಿ ಯಾವ್ದ್ರ ನಾವ್ ಹೆಂಗ್ ಮಾಡಿ ನಮ್ಗ್ ಬೇಸ್ ಅನಿಸಿದಲ್ಲಿ ನಮ್ ಬೇಸ್ ಇರ್ತದೆ ನಮ್ ನಿಮ್ ಹೇಳಕತ್ತೇವ್ ನಾವು ಸುಮಾರು ಇತ್ತಂದ್ರೆ ಎಲ್ಲಿ ತಂದೆ ಅನ್ಸೈತ್ರಿ ನಿಮ್ಗೆ ನಮ್ ಬೇಸ್ ಚಲೋನ ಆಗೈತ್ರಿ ನಮ್ ಚಲೋನ ಆಗೈತ್ರಿ ಅದು ಮಲ್ಟಿಪ್ಲೈರ್ ಅದ್ರಲ್ಲಿ ಕಳ ಐತ್ರಿ ಅದ್ರಲ್ಲಿ ಇದನ್ನ ಹಾಕಿ ಅಲ್ಲಿ ಹಾಕಿ ಮನ್ಯಾಗ ಕೂತ್ರ ಕೆಲಸ ಇಲ್ರಿ ಅದ್ರದ್ದು ನಾವು ಮೆಹನತ್ ಮಾಡ್ಬೇಕು. ನಮ್ಮ ಚಾನಲ್ನಾಗ ಇದೇ ರೀತಿ ಸಾಕಷ್ಟು ವಿಡಿಯೋ ಬರ್ತಿರ್ತಾವು ಕೃಷಿ ಬಗ್ಗೆ. ನಮ್ಮ ಉದ್ದೇಶ ಕಡಿಮೆ ಖರ್ಚೊಳಗ ಹೆಚ್ಚಿಗೆ ಇಳುವರಿ ತಕ್ಕೋಬೇಕು ಅನ್ನೋದು, ಭೂಮಿ ಫಲವತ್ತತೆನೂ ಕಾಯ್ಕೊಳ್ಬೇಕು ಅನ್ನೋ ಉದ್ದೇಶದಾಗ ನಾವು ಈ ಗೊಬ್ಬರವನ್ನ ಹೇಳತ್ತೀವಿ ನಿಮ್ಗ. ಅದಕ್ಕಾಗಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡ್ರಿ. ಹರೇ ಕೃಷ್ಣ. ನಮಸ್ಕಾರ ಎಲ್ಲ ರೈತ ಬಂದವ್ರಿಗೆ. ನಮಸ್ಕಾರ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕನ್ಕಿ ಗ್ರಾಮದಾಗದೀವಿ. ಇವತ್ತು ನಾವು ಒಂದು ಹೊಸ ಪ್ರಯೋಗ ಮಾಡ್ಯಾರ. ರೈತ ಉಳ್ಳಾಗಡ್ಡಿನೂ ಬೆಳ್ಕೊಂಡಾರು, ಅದ್ರ ಜೊತೆ ಕಬ್ಬನ್ನು ತಕೊಂಡಾರು. ಹೊಸ ಪ್ರಯೋಗ ಮಾಡ್ಯಾರ, ಅದನ್ನ ಯಾವ ರೀತಿ ಮೆಥಡ್ ಮಾಡ್ಯಾರು ಮತ್ತ ಈ ಬೆಳೆಗೆ ಸಾವಯವ ಮಲ್ಟಿಪ್ಲೇಯರ್ ಗೊಬ್ಬರವನ್ನ ಬಳಕೆ ಮಾಡ್ಯಾರು. ಅದು ಯಾವ ರೀತಿ ರಿಸಲ್ಟ್ ಬಂದೈತಿ ಮತ್ತೆ ಯಾವ ರೀತಿ ಅವ್ರಿಗೆ ಅನುಭವ ಯಾವ ರೀತಿ ಆಗೈತಿ ಬರ್ರಿ ಅವ್ರನ್ನ ರೈತರು ಮಾತಾಡ್ಕೊಂಡ್ ಬರ್ರಿ. ನಮಸ್ಕಾರ. 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 ನಿಮ್ ಹೆಸರ ಪರಿಚಯ ಹೇಳ್ರಿ ನೀವು. ಉಮೇಶ್ ರಾಮರಾಜ್ ಚೌಗಲೆ ಕಾಕನ್ಕಿ. ಈಗ ನಿಮಗ ಮಲ್ಟಿಪ್ಲೇಯರ್ ಯೂಸ್ ಮಾಡಿರಲ್ಲ ಉಳ್ಳಾಗಡ್ಡಿಗ್ರಿ, ಹೆಂಗ ಅನ್ಸೈತ್ರಿ ನಿಮ್ಗೆ? ನಮ್ ಬೇಸ್ ಚಲೋನ ಆಗೈತ್ರಿ ನಮ್ ಚಲೋನ ಆಗೈತ್ರಿ ಅದು ಮಲ್ಟಿಪ್ಲೈರ್ ಅದ್ರಲ್ಲಿ ಕಳ ಐತ್ರಿ ಅದ್ರಲ್ಲಿ ಒಬ್ಬೊಬ್ರು ವಿಡಿಯೋ ನೋಡೋರ್ ಏನಂತಾರ್ರಿ ಅದೇನ್ ಒಂದ್ ಕೆಜಿ ಪಾಕೆಟ್ ಏನ್ ಮಾಡ್ತತಿ? ಒಂದ್ ಕೊಡ ಅಮ್ಟಿ ಮಾಡಿರ್ತೇವ್ರಿ, ಒಂದ ಪಾಕೆಟ್ ಹಾಕ ಒಂದ್ 2-3 ಬುಟ್ಟಿ ಮಣ್ಣ ಇದು ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕಾಗ್ರಿ, ಉಪ್ಪಿಟ್ಟು ಹಾಕ್ತಿರಿ. ಒಂದ್ 2-3 ಕೊಡ ಒಂದ್ 2-3 ಬುಟ್ಟಿ ಹಾಕ್ಬೇಕಾಗಿತ್ತು. ಇಲ್ಲ ಮತ್ತ ಅದ್ರಂತೇನೆ ರೀ, ಅದ್ರಂತೇನೆ ಒಂದ್ ಚೀಲ ಗೊಬ್ಬರದಾಗ ಒಂದ್ ಬಗ್ಸಿ ಮಾಡಿದ್ರೆ ಇದು ಉಪ್ಪಿನ ಹಂಗೈತಿ. 50 ಕೆಜಿ ಅವ್ರು ಹೇಳೋ ಅರ್ಥ ಏನಂದ್ರ 50 ಕೆಜಿ ನೀವು ಗೊಬ್ಬರ ಹಾಕ್ತಿರಿ. 50 ಕೆಜಿ ಗೊಬ್ಬರ ಮಾಡಲಾರ ಕೆಲಸ ಇದು 1 ಕೆಜಿ ಮಾಡ್ತತಿ. ಹೆಂಗಂದ್ರ ಒಂದ್ ನೀವು ಗಡಿಗೆ ಸಾಂಬಾರ್ ಮಾಡಿರ್ತೀರಿ, 50 ಲೀಟರ್ ಸಾಂಬಾರ್ ಮಾಡ್ರ ಇಷ್ಟ ಉಪ್ಪು ಹಾಕ್ತಿರಿ ನೀವು. ಸುಮಾರು ಬಾಳ ಹಾಕ ಉಪ್ಪು ಸಸ್ತಾ ಸಿಗದ ಬಾಳ ಹಾಕಲ್ಲ. ಇದು ಆ ರೀತಿನ ಉದಾಹರಣೆ ಚಲೋ ಬರ್ತೈತಿ. ಯಾವ್ದ್ರ ನಾವ್ ಹೆಂಗ್ ಮಾಡಿ ನಮ್ಗ್ ಬೇಸ್ ಅನಿಸಿದಲ್ಲಿ ನಮ್ ಬೇಸ್ ಇರ್ತದೆ ನಮ್ ನಿಮ್ ಹೇಳಕತ್ತೇವ್ ನಾವು. ಸುಮಾರು ಇತ್ತಂದ್ರೆ ಎಲ್ಲಿ ತಂದೆ ರೈತರಿಗೆ ಮುಂದೆ ಯೂಸ್ ಮಾಡೋರ್ಗೆ ಏನ್ ಹೇಳ್ತೀರಿ ವಿಡಿಯೋ ನೋಡೋರ್ಗೆ? ಮಾಡತ್ ಹೇಳ್ಬಿಡು, ಅನುಕೂಲ ಐತ್ರಿ, ಅದು ತ್ರಾಸಿಲ್ಲ. ಸಂಶಯ ಏನು ಇಲ್ರಿ. ಮತ್ತ ಅವ್ರ ಬರೀ ಇದನ್ನ ಹಾಕಿ ಅಲ್ಲಿ ಹಾಕಿ ಮನ್ಯಾಗ ಕೂತ್ರ ಕೆಲಸ ಇಲ್ರಿ. ಅದ್ರದ್ದು ನಾವು ಮೆಹನತ್ ಮಾಡ್ಬೇಕು. ಮೆಹನತ್ ಐತ್ರಿ ಅದಕ್ಕೆ ದುಡ್ಕೋಬೇಕು. ಹಂಗ ಆ ಕೈಯಾಗ ಕೊಟ್ರ ಕೆಲಸ ಕೊಡುದು. ಕಸ ನೀರ ಯಾವ ಪ್ರತಿಯೊಂದು ಅದು ವಾತಾವರಣ ಸಪೋರ್ಟ್ ಕೊಡ್ಬೇಕು, ಪದ್ಧತಿ ಪ್ರಕಾರ ಮಾಡ್ಕೋಬೇಕ್ರಿ. ಮಾಡ್ಕೊಂಡ್ರೆ ನಡೀತೈತ್ರಿ ಅದೇನು ಚಲೋನ ಆಕೈತಿ. ನಮ್ಗೆ ಈ ಮಲ್ಟಿಪ್ಲೇಯರ್ ಏನು ತಕರಾರ್ ಬಂದಿಲ್ಲ. ಚಲೋ ಅನ್ಸೈತ್ರಿ ನಮ್ಗೆ. ಸುಮ್ಮನೆ ಮತ್ ನೋಡ್ಬೋದು ನೀವು ಯಾವ ರೀತಿ ಗಾಡಿ ಬಂದೈತಿ. ಆ ರೀತಿ ಮಾಡಿ ನೀವು ಇದರಂತೆ ನೀವು ಮಾಡ್ಕೋಬಹುದು, ಅದಕ್ಕೇನ್ ತಕರಾರ್ ಇಲ್ಲ. ನೋಡ್ರಿ ಬೇಕಾದ್ರೆ ಗಡ್ಡಿಗಳು ಕಿತ್ ತಗದಿದ್ದು ಈಗ ಕಿತ್ ತಗದಾರ. ಇಲ್ಲಿ ಪಟ ಬೈಲಿತ್ ನೋಡ್ರಿ, ಇಲ್ಲಿ ಹಂಗೈತಿ ಪಟ ಬೈಲಿ ಹಂಗ ಬೈತಿ. ಸುತ್ತಮುತ್ತ ಎಲ್ಲಾ ಕಡೆ ನೋಡ್ರಿ ಆ ಕಡೆ ಏನು ಪರ್ಕಿಲ್ಲ. ಏನ್ ಆರಿಸಿ ನಾವೇನ್ ಆರಿಸಿ ಹಿಡಿದಿಲ್ಲ. ಇಲ್ಲ ಇಲ್ಲಿ ಒಟ್ಟು ಕೈ ಆಗೇನ ಹಾಕೊಳ್ಳೋದ್ರಿ. ಯಾವ್ದು ಬರ್ತೈತಿ ಅದನ್ನ ಹಿಡಿದಿವಿ ನೋಡ್ರಿ. ಎಲ್ಲಾ ಕಡೆ ಎಲ್ಲಾ ಏಕ ನಂಬರ್ ಗಡ್ಡಿನ ಬಂದತಿ. ಈಗ ನಿಮ್ಗ ರಾಸಾಯನಿಕ ಗೊಬ್ಬರಕ್ಕ ಇದಕ್ಕ ಖರ್ಚಿಗೆ ಹೆಂಗ ಅನ್ಸತ್ರಿ? ಖರ್ಚ ಒಂದ್ ರೂಪಾಯಿದಾಗ ಕ್ಯಾರನ್ ಕಡಿಮೆ ಬರ್ತೈತಿ. ಕಡಿಮೆ ಬರ್ತೈತಿ. ನಾವ್ ವರ್ಷ ಹಾಕಿದ್ರಿ 60 ಹಿಡ್ಕೊಂಡ್ 70 ತನ ಹಾಕ್ತೀನಿ. 60 ಹಿಡ್ಕೊಂಡ್ 70. ಈ ವರ್ಷ ನಿಮ್ದು ಅದು ಕೂಡ ಒಟ್ಟ 43 ಸಾವಿರ ಬಂದೈತಿ. ರಾಸಾಯನಿಕ ಇದು ಕೂಡ ಮಲ್ಟಿಪ್ಲೇಯರ್ ಕೇಟ ಒಟ್ಟು 10,000 ರೂಪಾಯಿ ಆಗಿದ್ರಿ. ಅದ್ರಾಗಿಂದ 20-25 ಸಾವಿರ ಖರ್ಚು ಒಳಗು ನಿಮ್ಗ 20 ಸಾವಿರ ಉಳಿತಿರ್ಲ. ಅದೇನ್ ಹೇಳ್ತೇನೆ ಖರ್ಚೊಳಗ ಮತ್ ಇಳುವರಿನೂ ವರ್ಷದಕ್ಕಿಂತ ಚಲೋ. ಈಗ ಮಲ್ಟಿಪ್ಲೇಯರ್ ಹಾಕ್ಲಾರ್ದ ಉಳ್ಳಾಗಡ್ಡಿ ಬೆಳಿತಿದ್ರಲ್ಲ ವರ್ಷ. ಇದಕ್ಕೆ ಹೆಂಗ ಅನಿಸ್ತೈತ್ರಿ ಉಳ್ಳಾಗಡ್ಡಿ? ಇದು ಬೇರೆ ಅನ್ಸತ್ರಿ. ಸೈಜ್ ಎಷ್ಟು ಸೈಜ್ ಸೈಜ್ ಆಗಿಲ್ಲ ನಮ್ಗೆ ಯಾವಾಗ. ಚಲೋ ಆಗಿದೆ. ಈಗ ಮಲ್ಟಿಪ್ಲೇಯರ್ ಚಾಲು ಮಾಡಿದ್ರೆ ನಮ್ಗೆ ಚಲೋ ಆಗೈತೆ ನೋಡಿ. ಇವಾಗ ನೀವು ಕಬ್ಬು ಈ ರೀತಿ ಐತಿ. ಈಗ ಉಳ್ಳಾಗಡ್ಡಿ ಕಟಾವ್ ಚಲೋ ಐತಿ. ಉಳ್ಳಾಗಡ್ಡಿ ಪೂರಾ ತೆಗದ್ರ ಇನ್ ಮೇಲೆ ಗ್ರೋತ್ ಆಗ್ತತಿ. ಆದ್ರೂ ಮರಿ ಸಂಖ್ಯೆ ಐತಿ ಕಬ್ಬ. ಈಗ 4-5 ಮರಿ ಸಂಖ್ಯೆ ಐತಿ. ಮತ್ತೆ ಡೋಸೇಜ್ ಮಾಡಿಸ್ತೀನಿ ಸದ್ದ. ಉಳ್ಳಾಗಡ್ಡಿ ಕಿತ್ತಂದ್ರ ಮತ್ ಡೋಸೇಜ್ ಚಲೋ ಆಕ್ಕವು. ನಿಮ್ಗ ಈಗ ಹೊಸ ಪದ್ಧತಿ ಮಾಡಿರಲ್ಲ ಇದನ್ರಿ. ಈಗ ಉಳ್ಳಾಗಡ್ಡಿ ತಕೊಂಡ್ರೆ ಕಬ್ಬು ಮಾಡಿದ್ರು ಬರ್ತೈತ್ರಿ, ಉಳ್ಳಾಗಡ್ಡಿ ಬರ್ತೈತ್ರಿ. ಮತ್ತು ಇದೊಂದು ಪದ್ಧತಿ ಕಬ್ಬಿನ ಒಂದ್ ಬೇರೆ ಮಾಡಿ ನೋಡ್ಬೇಕಂತ ಮಾಡಿದ್ದೆ. ನನಗೆ ಯಾರು ಹೇಳಿಲ್ಲ ಬಿಟ್ಟಿಲ್ಲ. ಸ್ವಂತರಿ ನಂದೇ ಸ್ವಂತ ಮಾಡಿ ಈಗ ನೋಡ್ಬೇಕಂತ ಮಾಡೇನ್ರಿ. ಆತಂದ್ರ ಎದ್ರಂತಿ ಮತ್ತೆ ಯಾರಿಗಾರ ಮಾಡ್ಬೋದು, ಅನುಕೂಲ ಆಗ್ತೈತಿ. ಅನುಕೂಲ ಆಕತಿ. ಈಗ ಈ ಪದ್ಧತಿ ಹೊಸ ಪದ್ಧತಿ ಮಾಡ್ಯಾರ ಅವರು. ಇದು ಮಿಷನ್ಲೆ ಬಿಚ್ಚಾರ ಉಳ್ಳಾಗಡ್ಡಿ. ಬಿತ್ತಿಸಿ ಏನ್ ಮಾಡ್ಯಾರು, ಈಗ ಎರಡು ಬದುವಿಗೆ ಹಚ್ಕೊಂಡು ಇಚ್ಕೊಂಡು ಕಬ್ಬಿನ ಅಗಿ ತಂದ್ ಹಚ್ಚಾರ. ಉಳ್ಳಾಗಡ್ಡಿ ನಾಟಿದ ಕೂಡ್ಲೆ ಸಾಲ ತಿಳ್ಬಿಟ್ರಿ ಕಾಳಿ ಕಾಳ ಹಾಕ್ಬಿಟ್ಟು ಬರ್ತೈತ್ರಿ. ನಡುವಿನ ಈ 2 ಸಾಲು ನಡು 4 ಫೂಟ್ ಬರುವಂಗ್ ಮಾಡ್ಯಾರು. ಈ 2 ತುರು ನಡು 1.5 ಫೂಟ್. ಮತ್ತೆ ನಡು ಉಳ್ಳಾಗಡ್ಡಿ ತಕೊಂಡಾರು ನೋಡ್ರಿ. ಇದು ಅದಾರಿ. ಅದಕ್ಕ ಉಳ್ಳಾಗಡ್ಡಿಗೆ ರೇನ್ ಪೈಪ್ ಹಾಕ್ಯಾರು. ನಡು ಕಬ್ಬಿಗೆ ಆತು, ಈ ಕಡೆ ಉಳ್ಳಾಗಡ್ಡಿ ಆತು, ಎರಡಕ್ಕೂ ಆತು ರೇನ್ ಪೈಪ್ ಹಾಕ್ಯಾರು. ಯಾವ್ದೋ ರಿಸಲ್ಟ್ ನೋಡ್ರಿ ಯಾವ ರೀತಿ ಬಂದೈತಿ. ಮಲ್ಟಿಪ್ಲೇಯರ್ ಯೂಸ್ ಮಾಡ್ಯಾರ ಇದಕ್ಕ.
ಇದೇ ರೀತಿ ನಮ್ಗೆ ಯಾರಿಗಾದ್ರೂ ವಿಡಿಯೋ ನೋಡೋರ್ಗೆ ಆರ್ಗ್ಯಾನಿಕ್ ಮಲ್ಟಿಪ್ಲೇಯರ್ ಗೊಬ್ಬರ ಬೇಕಾಗಿತ್ತಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಸಂಪರ್ಕ ಮಾಡ್ಬೋದು. ನಾನು ನಿಮ್ಗೆಲ್ಲ ತಲುಪೋ ವ್ಯವಸ್ಥೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣೆ.